ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲ್ಲಿಂಗ್ ಮಾಫಿಯಾ ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲ್ಲಿಂಗ್ ಮಾಫಿಯಾ ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲ್ಲಿಂಗ್ ಮಾಫಿಯಾ ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲ್ಲಿಂಗ್ ಮಾಫಿಯಾ ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲ್ಲಿಂಗ್ ಮಾಫಿಯಾ ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ
ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲಿಂಗ್ ಮಾಫಿಯಾ. ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲಿಂಗ್ ಮಾಫಿಯಾ. ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಅಂದ್ರೆ ಗೃಹ ಉಪಯೋಗಿ ಗ್ಯಾಸ್ ಸಿಲಿಂಡರ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಸದ್ಯದ ಮಟ್ಟಿಗೆ ಇತ್ತೀಚೆಗೆ ಈಗ ಜಾಸ್ತಿ ಆಗ್ತಾ ಇರುವಂತದ್ದು ಈ ಗ್ಯಾಸ್ ರೀಫಿಲಿಂಗ್ ಮಾಫಿಯಾ. ಒಂದು ಸರಿಯಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಈ ರೀತಿಯ ಮಾಫಿಯಾಗಳು ಉಟ್ಕೊಂಡಿರುವಂತದ್ದು. ಇದೇ ವಿಚಾರವಾಗಿ ಒಂದು ಕಡೆ ಈಗ ಆಟೋಗೆ ರೀಫಿಲಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಒಂದು ಕಡೆ ಗ್ಯಾಸ್ ಬರ, ಮತ್ತೊಂದು ಕಡೆ ಈ ರೀಫಿಲಿಂಗ್ ಮಾಫಿಯಾ. ಈ ಗ್ಯಾಸ್ ಬರದ ವಿಚಾರವಾಗಿ ಒಂದಷ್ಟು ಕಣ್ಣಿಟ್ಟಿರುವಂತದ್ದು. ಯಾವ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಫಿಯಾ ವಿರುದ್ಧ ಮೆಗಾ ರೇಡ್ ಅನ್ನ ಮಾಡಲಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬಳಸಲಾಗ್ತಾ ಇತ್ತು. ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ನಂತರವಾಗಿ ಈ ಮಾಫಿಯಾದ ವಿರುದ್ಧ ಮೆಗಾ ರೇಡ್ ಮಾಡಲಾಗಿದೆ. ಸಿಲಿಂಡರ್ ಬಳಸಿ ಆಟೋಗೆ ರೀಫಿಲಿಂಗ್ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ಅದನ್ನ ಆಧರಿಸಿ ಅಡ್ಡೆಗಳ ಮೇಲೆ ಪೊಲೀಸರಿಂದ ರೇಡ್ ಮಾಡಲಾಗಿತ್ತು. ಆಹಾರ ಇಲಾಖೆ ಅದ್ರ ಜೊತೆಗೆ RMC ಆಡ್ನಿಂದಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇದರ ಮುಖಾಂತರವಾಗಿ ರೇಡ್ ಮಾಡಿ ಒಂದಷ್ಟು